ಅನ್ಮ್ಯೂಟ್ ಮಾಡ್ಕೊಳ್ಳೋಣ. ಉನ್ನತೋನ್ನತನಾದಂಥ ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಾಯಂಕಾಲದ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಂವತ್ಸರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಹಿರಿಯ ಬೋಧಕರುಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಪಾಠವನ್ನ ಪ್ರಾರಂಭ ಮಾಡುವಾಗೆ ನಮ್ಮ ಮಧ್ಯದಲ್ಲಿ ಪ್ರಿಯ ಬೋಧಕರು ಪಾಸ್ಟರ್ ಯಶವಂತ ಅಂಗೋಳ್ ಸಾರ್ ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಯಶವಂತ್ ಸರ್. ಇಲ್ಲವಾದ್ರೆ ಸಹೋದರ ಡೇವಿಡ್ ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನು ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಸಾಯಂಕಾಲದ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವಪ್ಪ. ಇವತ್ತಿನ ಒಳ್ಳೆ ದಿವಸನ ಕೊಟ್ಟು ಬೆಳಗಿನಿಂದ ಈವರೆಗೆ ನಮ್ಮನ್ನು ನಿನ್ನ ಹಸ್ತದಲ್ಲಿ ಹಸ್ತದಲ್ಲಿಟ್ಟು ಎಲ್ಲಾ ರೀತಿಯಲ್ಲಿ ಅಪ್ಪ ತಂದೆ, ನಮ್ಮ ಆಗು ಹೋಗುಗಳಲ್ಲಿ ಅಪ್ಪ ತಂದೆ ನಮ್ಮನ್ನು ಕಾಯ್ದು ಕಾಪಾಡಿದ ದೇವರೇ ನಿನಗೆ ಸ್ತೋತ್ರ ಅಪ್ಪ ತಂದೆ. ನಮ್ಮ ಸುತ್ತಲೂ ನಿನ್ನ ದೇವದೂತರನ್ನು ಇಟ್ಟು ಹೌದಪ್ಪ ತಂದೆ ಸುರಕ್ಷಿತವಾಗಿ ನಮ್ಮನ್ನು ಕಾಯ್ದು ಕಾಪಾಡಿದ ನಿನಗೆ ಸ್ತೋತ್ರ. ಈ ವೇಳೆಯಲ್ಲಿ ಅಪ್ಪ ತಂದೆ ನಾವಪ್ಪ ಶಬ್ಬ ಶಾಲೆಯಲ್ಲಿ ಸಾಯಂಕಾಲದ ವೇಳೆಯಲ್ಲಿ ಅಪ್ಪ ತಂದೆ ನಿನ್ನ ವಾಕ್ಯಗಳನ್ನು ಆಲಿಸಲು, ವಾಕ್ಯಗಳನ್ನು ಕೇಳಲು, ಆ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲು ಹೌದಪ್ಪ ತಂದೆ ನಾವು ನಿಮ್ಮ ಸ್ವರವನ್ನು ಕೇಳಲಪ್ಪ ತಂದೆ ನಾವು ಒಂದಾಗಿ ಸೇರಿದೀವಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ತಂದೆ. ನಮ್ಮ ದೇವರು ನೀನು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ನೀನು ಮಾಡುವ ದೇವರೇ ನಿನಗೆ ಸ್ತೋತ್ರ ಅಪ್ಪ ತಂದೆ. ನಾವು ನಮ್ಮನ್ನೇ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಇವತ್ತು ಅಪ್ಪ ಕೂಡಿ ಬಂದಂತ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಇವತ್ತು ಅಪ್ಪ ತಂದೆ ನಮಗೆ ಪಾಠವನ್ನು ಹೇಳಿಕೊಡುವಂತ ಸೇವಕರನ್ನು ವಿಶೇಷವಾಗಿ ನೀನು ಆಶೀರ್ವದಿಸಬೇಕು, ಪರಿಶುದ್ಧ ಆತ್ಮನ ತುಂಬಿಸಬೇಕು ಅಪ್ಪ ತಂದೆ. ನಾವು ಅಪ್ಪ ತಂದೆ ನನ್ನ ಸ್ವರವನ್ನ ಕೇಳುವಂತ ಸಮಯದಲ್ಲಿ ಅಪ್ಪ ತಂದೆ ನಮ್ಮ ಜೀವಿತದಲ್ಲಿ ಕೂಡ ನೀನು ಮಾತನಾಡೋದನ್ನ ನಾನು ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ನೀನು ಒಬ್ಬನೇ ಮಹಿಮೆ ಹೊಂದಬೇಕು ಪ್ರಾರಂಭದಿಂದ ಕೊನೆಯವರೆಗೆ ಅಪ್ಪ ತಂದೆ. ನೀನು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ನಡೆಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗ್ಲಿ, ಮಹಿಮೆ ಆಗಲಿ. ಎಲ್ಲ ಘನಮಾನ ಮಹಿಮೆಯನ್ನು, ಸ್ತುತಿ, ಸ್ತೋತ್ರವನ್ನು ಎಲ್ಲವನ್ನು ನಿನಗೆ ಒಬ್ಬನಿಗೆ ಸಲ್ಲಿಸ್ತೇನೆ, ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಜೊತೆಯಲ್ಲಿ ಸಹೋದರಿ ಆನೆಯವರಿದ್ದಾರೆ. ಅವರೊಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಥ್ಯಾಂಕ್ ಯು ಅಂಕಲ್. ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಸ್ತೋತ್ರ. ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಿನ್ನ ಮಯಷ್ಟು ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ, ನಿನ್ನ ಮಯಷ್ಟು ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ. ನನ್ನಾಯ ಪಾಪಗಳಿಗಾಗಿ ಶಿಲುಬೇಲಿ ಪ್ರಾಣವ ಕೊಚ್ಚಿ, ನನಗಾಗಿ ಮೃತ್ಯುಂಜಯನಾಗಿ, ನನಗಾಗಿ ತಿರುಗಿ ನೀ ಬರುವೆ. ನಿನ್ನ ಮಯಷ್ಟು ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ. ಗಾಢಂಧಕಾರದಲ್ಲಿ ನಾನೆಡೆಯುವಾಗ ನಿನ್ ಹಸ್ತ ನನ್ನಡೆಸಿತು. ಗಾಢಂಧಕಾರದಲ್ಲಿ ನಾನೆಡೆಯುವಾಗ ನಿನ್ ಹಸ್ತ ನನ್ನಡೆಸಿತು. ನಿನ್ ಕೃಪೆ ನನಗೆ ಆಧಾರ, ಇಹಲೋಕದೋಳೆಂದೆಂದಿಗೂ. ನಿನ್ ಕೃಪೆ ನನಗೆ ಆಧಾರ, ಇಹಲೋಕದೋಳೆಂದೆಂದಿಗೂ.
ನಿನ್ನ ಮಗೆಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ. ನಿನ್ನ ಮಗೆಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ. ಕರ್ತಾನೆ ನಿನ್ನಯ ಆಗಮನವನ್ನೇ ನನ್ನ ಆತ್ಮ ಎದುರು ನೋಡುತ್ತೆ. ಕರ್ತಾನೆ ನಿನ್ನಯ ಆಗಮನವನ್ನೇ ನನ್ನ ಆತ್ಮ ಎದುರು ನೋಡುತ್ತೆ. ಕರ್ತಾನ ನಾಮಕ್ಕೆ ಎಂದು ಜಯ ಜಯನ ಹಾಡುವೆ. ಕರ್ತಾನ ನಾಮಕ್ಕೆ ಎಂದು ಜಯ ಜಯನ ಹಾಡುವೆ. ನಿನ್ನ ಎಷ್ಟು ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ. ನಿನ್ನ ಎಷ್ಟು ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ. ನನ್ನಯ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಪ್ರಾಣವ ಕೊಟ್ಟಿ, ನನಗಾಗಿ ಮೃತ್ಯುಂಜಯನಾಗಿ ನನಗಾಗಿ ತಿರುಗಿ ಬರುವೆ. ನಿನ್ನ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ. ಥ್ಯಾಂಕ್ ಯು ಅಂಕಲ್. ಆಮೇನ್. ಉತ್ತಮವಾದ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪಾಠಕ್ಕೆ ಹೋಗೋಣ. ಇವತ್ತಿನ ಪಾಠ 10ನೇ ಪಾಠ. ಈ ಪಾಠದ ಕುರಿತಾಗಿ ನಾವು ನೋಡುವಾಗ ಪಾಠದಲ್ಲಿ ಅಂತ್ಯಕಾಲ ಎಂಬುದಾಗಿ ತಿಳಿಸುವಂತದ್ದಾಗಿದೆ. ಶಿರೋನಾಮೆಗಳಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲುವುದಿಲ್ಲ. ಒಟ್ಟಿನಲ್ಲಿ ಯೇಸು ಸ್ವಾಮಿಯ ಸುವಾರ್ತೆ ಸೇವೆಯಲ್ಲಿ ನಡೆದಂತ ಅನೇಕ ಕಹಿ ಘಟನೆಗಳನ್ನ ಮತ್ತು ಕ್ರಿಸ್ತ ಆ ಒಂದು ಸಮಯದಲ್ಲಿ ಇಸ್ರೇಲ್ ಜನಾಂಗದಲ್ಲಿದ್ದಂತ ಸದ್ದುಕಾಯರು ಮತ್ತು ಫರಿಸಾಯರುಗಳ ಅವರ ಒಂದು ಭಿನ್ನಾಭಿಪ್ರಾಯಗಳನ್ನ ಎದುರಿಸುತ್ತಾ ಅವರ ಎಲ್ಲ ಅಜ್ಞಾನಗಳನ್ನ ಸರಿಪಡಿಸುತ್ತಾ ಕೊನೆಗೆ ಅದು 3ರಿಂದ 16 ಅಧ್ಯಾಯಗಳಲ್ಲಿ ನಾವು ಗಮನಿಸುವಾಗ ಕ್ರಿಸ್ತನ 2ನೇ ಬರೋಣದ ಸಮಯಕ್ಕೆ ದೇವರ ಜನರನ್ನ ಸಿದ್ಧಪಡಿಸಲು ಬೇಕಾದ ಸತ್ಯವನ್ನ ಆತನು ತಿಳಿಸುವಂತದ್ದಾಗಿದ್ದಾನೆ. ನಾವು ನೋಡ್ತೇವೆ ಮಾರ್ಕನ ಬರೆದಂತಹ 12ನೇ ಅಧ್ಯಾಯದಲ್ಲಿ ಮದುವೆ ವಿಷಯ ಪ್ರಾರಂಭ ಆಗ್ತದೆ. 13ನೇ ಅಧ್ಯಾಯ ಬಂದ್ಬಿಟ್ಟು 2 ವಿಷಯಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತದೆ. ಯೆರೂಸಲೇಮಿನ ನಾಶನ ಮತ್ತು ಅಂದ್ರೆ ಯೆರೂಸಲೇಮಿನ ಮತ್ತು ದೇವಾಲಯದ ಸಂಬಂಧಪಟ್ಟಂತ ಕುರಿತಾಗಿ ಅದಕ್ಕಾಗುವಂತ ಅಂತ್ಯವನ್ನ ತಿಳಿಸ್ತದೆ ಮತ್ತು ಅಂತ್ಯಕಾಲದಲ್ಲಿ ದೇವಜನರಿಗೆ ಸಂಭವಿಸುವಂತ ವಿಷಯವನ್ನ ಪ್ರಸ್ತಾಪ ಮಾಡ್ತದೆ. ಇದೇ ವಿಷಯವನ್ನ ಮತ್ತಾಯನು 24ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ, ಲೂಕನು 21ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ. ಈ 3 ಸುವಾರ್ತೆಯಲ್ಲಿ 3 ವ್ಯಕ್ತಿಗಳು ಯೇಸು ಕ್ರಿಸ್ತನ ಈ ಸತ್ಯವನ್ನ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ಎಲ್ಲರೂ ಸಹ 2 ವಿಷಯಗಳನ್ನೇ ಪ್ರಸ್ತಾಪ ಮಾಡ್ತಾರೆ. ಏಕಕಾಲದಲ್ಲಿ ಕ್ರಿಸ್ತನು ಹೇಳಿದಂತ ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ದ್ವಂದ್ವ ಏನಪ್ಪಾ ಅಂತಂದ್ರೆ, ಯೆರೂಸಲೇಮಿನಲ್ಲಿ ಕ್ರಿಸ್ತನು ಬಿಟ್ಟು ಹೋದ ನಂತರ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂತ ದೇವರ ಆಲಯವನ್ನ ಸಂಪೂರ್ಣವಾಗಿ ನಾಶಪಡಿಸ್ತಾರೆ. ಆ ಸಮಯದಲ್ಲಿ ಇಸ್ರೇಲ್ ದೇಶದ ಮೇಲೆ ರೋಮನ್ ಚಕ್ರವರ್ತಿಯ ಆಡಳಿತ ಆಕ್ರಮಣ ಆಗಿ ಇಸ್ರೇಲ್ ದೇಶದ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂತ ದೇವರಾಲಯವನ್ನ ಮತ್ತೊಮ್ಮೆ ಕೆಡವು ಬಿಡ್ತಾರೆ. ಯುದ್ಧ ಆಗ್ತದೆ. ಆಗ ಇಸ್ರೇಲ್ ಜನಾಂಗ ಸಂಕಷ್ಟಕ್ಕೊಳಗಾಗ್ತದೆ. ಇದನ್ನು ಕ್ರಿಸ್ತನು ಮೊದಲೇ ತಿಳಿಸ್ತಾನೆ, ಮುಂದಾಗುವಂತ ಕಾರ್ಯವನ್ನ ಪ್ರವಾದಿಸ್ತಾನೆ.
ಕ್ರಿಸ್ತನು ಹೋದ ನಂತರ ಸ್ವಲ್ಪ ವರ್ಷಗಳ ಅವಧಿಯಲ್ಲಿಯೇ ಈ ಘಟನೆ ನಡೀತದೆ. ಕ್ರಿಸ್ತಶಕ 70ನೇ ಇಸ್ವಿಯಲ್ಲಿ ಈ ಒಂದು ಯುದ್ಧ ಆಗ್ತದೆ. ಈ ಯುದ್ಧದಲ್ಲಿ ಯೆರೂಸಲೇಮ್ ಪಟ್ಟಣದ ಆ ಒಂದು ಆಲಯವನ್ನ ಕೆಡವಿಬಿಡ್ತಾರೆ. ಆಗ ನಾವು ನೋಡ್ತೇವೆ ಆ ಪ್ರವಾದನೆ ಅಲ್ಲಿಗೆ ಮುಕ್ತಾಯ ಆಗ್ತದೆ. ಆದರೆ ಮುಂದೆ ಲೋಕದ ಅಂತ್ಯದ ಪ್ರವಾದನೆ ಅದನ್ನ 24ನೇ ಅಧ್ಯಾಯ 35 ಸುವಾರ್ತೆಯಲ್ಲಿ ನಾವು ನೋಡ್ತೀವಿ ಏನೇನಾಗ್ತದೆ. ಮುಂದೆ ಅದನ್ನ ಹೆಚ್ಚಿಗೆ ತಿಳಿದುಕೊಳ್ಳೋಣ. ಆ ಪ್ರವಾದನೆಗಳನ್ನ ಕ್ರಿಸ್ತ ಕ್ರಿಸ್ತನ 2ನೇ ಬರೋಣದಕ್ಕೆ ಮುಂಚೆ ನಡೆಯುವಾಗ, ಇವುಗಳೆಲ್ಲ ನಡೆಯುವಾಗ ಯೇಸು ಕ್ರಿಸ್ತನು ತಾನು ಬೇಗನೆ ಬರುತ್ತಾನೆ ಅನ್ನೋದನ್ನ ಜನರ ಗಮನಕ್ಕೆ ತರುವುದು ಮಾತ್ರವಲ್ಲದೆ ಆ ದಿನಕ್ಕೆ ತಮ್ಮನ್ನು ಸಿದ್ಧಪಡಿಸಿಕೊಳ್ಳಲಿಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳುವ ಎಚ್ಚರಿಕೆಯನ್ನು ತಿಳಿಸ್ತಾರೆ. ಈ ಸಮಯದಲ್ಲಿ ನಾವು ಗಮನಿಸಬೇಕಾದಂತ ವಿಷಯ, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂತ ಆ ಒಂದು ದೇವರ ಆಲಯ ನಾಶವಾಗ್ತದೆ. ಅದಾದ ನಂತರ ಯೇಸುಕ್ರಿಸ್ತನ ಬರೋಣದ ತನಕ ಯೇಸುಕ್ರಿಸ್ತನ ಸೇವೆಯ ಪ್ರಾರಂಭ ಆಗಿ ಯೇಸುಕ್ರಿಸ್ತನ 2ನೇ ಬರೋಣಕ್ಕೆ ಈ ಲೋಕದಲ್ಲಿ ದೇವ ಜನರನ್ನ ದೇವರು ಎಲ್ಲಾ ದೇಶಗಳಿಂದ ಒಟ್ಟುಗೂಡಿಸ್ತಾರೆ. ಯೇಸುಕ್ರಿಸ್ತನು ಬರುವಾಗ ಯೆಹೂದ್ಯರಿಗೆ ಮಾತ್ರ ಮೊದಲನೆಯ ಮರಣದಲ್ಲಿ, ಮೊದಲನೆಯ ಬರೋಣದಲ್ಲಿ, ಯೇಸುಕ್ರಿಸ್ತನ ಮೊದಲನೆಯ ಬರೋಣದಲ್ಲಿ ಇಸ್ರೇಲ್ ಜನಾಂಗಕ್ಕೆ ಬರಬೇಕಾದಂತ ರಕ್ಷಣೆಯ ಬಗ್ಗೆ ನಿರೀಕ್ಷೆ ಇರ್ತದೆ. ಯೇಸುಕ್ರಿಸ್ತನು ಬಂದ ನಂತರ ಭೂಮಿ ಮೇಲಿರುವಂತ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ರಕ್ಷಣೆಯ ಯೋಜನೆಯನ್ನ ಕ್ರಿಸ್ತನು ಪರಿಚಯ ಮಾಡ್ತಾನೆ ಮತ್ತು ದೇವರ ಸಂಕಲ್ಪವನ್ನು ತಿಳಿಸ್ತಾನೆ. ಯೇಸುಕ್ರಿಸ್ತನ 2ನೇ ಬರೋಣಕ್ಕೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸತ್ಯದ ಸುವಾರ್ತೆ ಸಾರಲ್ಪಟ್ಟು ಯೇಸುಕ್ರಿಸ್ತನನ್ನ ಎಲ್ಲಾ ಜನಾಂಗಗಳಲ್ಲಿ ಇರ್ತಕ್ಕಂಥ ಜನರು ಅರ್ಥ ಮಾಡಿಕೊಂಡು ಎಲ್ಲಾ ಜನಾಂಗಗಳೊಳಗೆ ಯೇಸುಕ್ರಿಸ್ತನ ಬರೋಣಕ್ಕೆ ಜನರು ಸಿದ್ಧವಾಗ್ತಾರೆ. ಅದನ್ನೇ ಈ ಒಂದು ಸ್ವರ್ಣ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತೆ ಮಾರ್ಕನ್ ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 26-27. ಆಗ ಮನುಷ್ಯ ಕುಮಾರನು ಬಹುಬಲದಿಂದಲೂ ಮಹಿಮೆಯಿಂದಲೂ ಮೇಘಗಳೊಡನೆ ಬರುವುದನ್ನು ಕಾಣುವರು ಮತ್ತು ಆತನು ತನ್ನ ದೂತರನ್ನು ಕಳುಹಿಸಿ ತಾನು ಆದುಕೊಂಡವರನ್ನು ಭೂಮಿಯ ಕಟ್ಟ ಕಡೆಯಿಂದ ಆಕಾಶದ ಕಟ್ಟೆಯ ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವನು. ರಕ್ಷಣೆ ಯಹೂದ್ಯರಿಗೆ ಮಾತ್ರ ಅಲ್ಲ, ಇಸ್ರೇಲರಿಗೆ ಮಾತ್ರ ಅಲ್ಲ, ಭೂಮಿ ಮೇಲೆ ಸೃಷ್ಟಿಯಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ರಕ್ಷಣೆ ಅವಶ್ಯಕತೆ ಇದೆ. ಮತ್ತು ದೇವರು ಎಲ್ಲರನ್ನು ಪ್ರೀತಿಸುವವನಾಗಿ ನಿತ್ಯ ಜೀವದ ಬಾಧ್ಯತೆಯನ್ನ ಎಲ್ಲರಿಗೂ ಮುಕ್ತವಾಗಿ ಇಡುವಂತ ಕಾಲ ಬಂದಿದೆ. ಈಗ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಈ ಮುಕ್ತವಾದಂತ ರಕ್ಷಣೆಯ ಯೋಜನೆಯ ಸತ್ಯದ ಸುವಾರ್ತೆ ಸಾರಲ್ಪಡಬೇಕಾಗಿದೆ. ಆ ಯೇಸುಕ್ರಿಸ್ತನ 2ನೇ ಬರೋಣ ಆಗುವುದಕ್ಕಿಂತ ಮೊದಲೇ ಈ ಕೆಲಸ ಸಂಪೂರ್ಣವಾಗಿ, ಅದನ್ನ ಯೇಸು ಸ್ವಾಮಿ ಹೇಳಿದನು 24ನೇ ಅಧ್ಯಾಯದಲ್ಲಿ 19 ಲೋಕದ ಸಕಲ ಜನರಿಗೆ ಸುವಾರ್ತೆಯು ಸಾರಲ್ಪಡುವ, ಸಾಕ್ಷಿಗಾಗಿ ಸುವಾರ್ತೆಯು ಸಾರಲ್ಪಡುವ. ಸುವಾರ್ತೆ ಸಾರಲ್ಪಡುವಾಗ ಯೇಸುಕ್ರಿಸ್ತನ 2ನೇ ಬರೋಣಕ್ಕೆ ಜನರನ್ನ ಸಿದ್ಧಪಡಿಸುವಂಥದ್ದನ್ನ ನಾವು ಸುವಾರ್ತೆ ಅಂತ ಹೇಳುವಾಗ ಯೇಸುಕ್ರಿಸ್ತನ 2ನೇ ಬರೋಣಕ್ಕೆ ಸಿದ್ಧವಾಗಬೇಕಾದಂತ ಸಿದ್ಧತೆಗಳೇನೆಂಬುದನ್ನ ತಿಳಿಸ್ಕೊಡುವುದು, ಮಾಹಿತಿಗಳನ್ನು ತಿಳಿಸ್ಕೊಡುವುದು. ಮತ್ತು ಪರಲೋಕ ರಾಜ್ಯದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ದೇವರು ಹುದುವಾಗಿಟ್ಟಿರುವಂತ ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಿಕೊಳ್ಳಲು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರು ತಿಳಿಯಬೇಕಾದ ಸತ್ಯದ ಮಾರ್ಗವನ್ನ ತಿಳಿದುಕೊಳ್ಳಿಕ್ಕಾಗುತ್ತೆ ದೇವರ ಸುವಾರ್ತೆ ಸಭೆಯ ಮುಖಾಂತರ. ಆದಿಸಭೆಯಿಂದ ಅಂತ್ಯಕಾಲದಲ್ಲಿ ದೇವರ ಸೇವೆಯನ್ನ ಮಾಡುವಂತ ದೇವರ ಸಭೆಯ ಮುಖಾಂತರವಾಗಿ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಲ್ಪಟ್ಟು ಪ್ರತಿಯೊಬ್ಬ ಸುವಾರ್ತೆಯನ್ನು ಕೇಳಿದಂತ, ದೇವರನ್ನ ಪ್ರೀತಿಸಿ ಆತನನ್ನು ಅಂಗೀಕಾರ ಮಾಡಿಕೊಂಡಂತ, ದೇವರಿಗೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ವಿಧೇಯತೆಯಲ್ಲಿ ದೇವರಿಗೆ ವಿಧೇಯನಾಗಿ ನಡ್ಕೊಳ್ಳಲಿಕ್ಕೆ ಮನಸ್ಸು ಮಾಡಿದಂತ ಪ್ರತಿಯೊಬ್ಬರಿಗೂ
ದೇವರ ಮಾರ್ಗಗಳನ್ನ ಬೋಧಿಸುತ್ತಾ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತ ಕೆಲಸದಲ್ಲಿ ಕ್ರಿಸ್ತನ ಬರೋಣದ ಸಮಯದಲ್ಲಿ ಸಿದ್ಧವಾಗುವಂತ ಸಿದ್ಧತೆಯಲ್ಲಿ ಬರಬಹುದಾದಂತ ಕಷ್ಟ, ಸಂಕಟ, ಶೋಧನೆ, ಸಮಸ್ಯೆ ಇವುಗಳನ್ನ ಎದುರಿಸಿ ನಮ್ಮ ನಂಬಿಕೆಗೆ ಪರೀಕ್ಷೆಗಾಗಿ ಒಳಪಡುವಂತ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನು ಬರುವ ತನಕ ನಂಬಿರ್ತಕ್ಕಂಥ ನಂಬಿಕೆಯನ್ನ ದೃಢವಾಗಿ ಹಿಡಿದುಕೊಂಡು ನಂಬಿಕೆಯನ್ನ ಬಿಟ್ಟು ಕೊಡದೆ ಬಿದ್ದು ಹೋಗದೆ ದೇವರ ಪ್ರೀತಿಯಲ್ಲಿ ಯಥಾರ್ಥವಾಗಿ ಜೀವಿಸಿ ದೇವರ ಪ್ರೀತಿಯನ್ನ ಸಂಪೂರ್ಣವಾಗಿ ಈ ಭೂಮಿ ಮೇಲೆ ನಾವು ಅನುಭವಿಸುವುದಲ್ಲದೆ ದೇವರ ಪ್ರೀತಿ ಇತರರಿಗೆ ಸಿಗುವ ಹಾಗೆ ಮಾಡಬೇಕಾದಂತ ಇತರ ಕರ್ತವ್ಯಗಳೇನು ಎಂಬುವಂತ ವಿಚಾರಗಳನ್ನ ಪ್ರವಾದನಾತ್ಮನ ಮುಖಾಂತರವಾಗಿ ದೇವರು ತಿಳಿಸಿದ್ದಾರೆ. ಇದರ ಮಧ್ಯದಲ್ಲಿ ಸೈತಾನನು ಹೇಗೆ ಸಭೆಯು ಈ ಕೆಲಸವನ್ನ ತೊಂದರೆ ಪಡಿಸುತ್ತಾ ಕ್ರಿಸ್ತನ ಬರುಣವನ್ನ ಅಡ್ಡಿಪಡಿಸುತ್ತಾ ಇದ್ದರೂ ದೇವರು ಈ ಅವಧಿಯಲ್ಲಿ ಯೇಸು ಕ್ರಿಸ್ತನ ಜನನದಿಂದ ಯೇಸು ಕ್ರಿಸ್ತನ ಎರಡನೇ ಬರುಣ ತನಕ, ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋದ ದಿನದಿಂದ ಯೇಸು ಕ್ರಿಸ್ತನ ಎರಡನೇ ಬರುಣ ತನಕ ಜನರನ್ನ ಸಿದ್ಧಪಡಿಸುವಲ್ಲಿ ಪವಿತ್ರಾತ್ಮನ ಮುಖಾಂತರವಾಗಿ ತನ್ನ ಕಾರ್ಯವನ್ನ ನಿರಂತರವಾಗಿ ನಡೆಸ್ತಾನೆ ಮತ್ತು ತಾನು ಸಂಕಲ್ಪಿಸಿದ್ದನ್ನ ಆತನು ನೆರವೇರಿಸ್ತಾನೆ. ಆ ದಿನ ಬಂದಾಗ ದೇವರ ಸಂಕಲ್ಪವು ನೆರವೇರುತ್ತದೆ. ಆಗ ಸಕಲ ಕುಲಗಳಿಂದ ಆರಿಸಲ್ಪಟ್ಟಂತ ಜನ ನಂಬಿಗಸ್ತರು, ನೀತಿವಂತರು, ಕ್ರಿಸ್ತನ ಚಿತ್ತವೇನೆಂಬುದನ್ನು ಅರಿತು ಆತನ ಚಿತ್ತಕ್ಕೆ ವಿಧೇಯರಾದವರು ಸಿದ್ಧವಾಗುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಅದನ್ನ ಯೇಸು ಸ್ವಾಮಿ ಯೋಹಾನ್ ಬರೆದಂತ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ತಿಳಿಸ್ತಾರೆ. ಈ ಹಟ್ಟಿಗೆ ಸೇರದಿರುವ ಇನ್ನೂ ಅನೇಕ ಕುರಿಗಳಿವೆ, ಅವುಗಳನ್ನು ನಾವು ಹಟ್ಟಿಗೆ ಸೇರಿಸಬೇಕು ಎಂಬುದಾಗಿ. ಏಸಾಯನ ಬರೆದಂತ ಪ್ರವಾದನೆ 11ನೇ ಅಧ್ಯಾಯ 10ರಿಂದ 12ನೇ ವಚನದಲ್ಲಿ ಕೂಡ ಹೇಳ್ತಾನೆ, ಭೂಮಿಯ ಚತುರ್ದಿಕ್ಕುಗಳಿಂದ ಜನಾಂಗಗಳೊಳಗೆ ಜನರನ್ನ ಒಟ್ಟುಗೂಡಿಸ್ತೇವೆ. ಏಸಾಯನ ಬರೆದಂತ ಪ್ರವಾದನೆ 56ನೇ ಅಧ್ಯಾಯ 8ನೇ ವಚನದಲ್ಲಿ ಈ ಮಾತುಗಳನ್ನು ಹೇಳ್ತಾರೆ. 7ನೇ ವಚನದಿಂದ, ನನ್ನ ಯಜ್ಞ ವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳು ಯಜ್ಞಗಳು ನನಗೆ ಮೆಚ್ಚುಗೆಯಾಗುವುದು. ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು. ಇಸ್ರಾಯೇಲಿನ ದೇಶಭ್ರಷ್ಟರನ್ನು ಕೂಡಿಸಿಕೊಳ್ಳುವ ಕರ್ತನಾದ ಯೆಹೋವನ ನುಡಿ ಏನೆಂದರೆ, ನಾನು ಕೂಡಿಸಿದ ಇಸ್ರಾಯೇಲರೊಂದಿಗೆ ಇನ್ನೂ ಹಲವರನ್ನು ಕೂಡಿಸಬೇಕು. ಇಸ್ರಾಯೇಲರಿಗೆ ಮಾತ್ರ ಅಲ್ಲ, ಇಸ್ರಾಯೇಲರಂತೆಯೇ ಭ್ರಷ್ಟರಾಗಿಯೂ ಇರುವಂತ ಇನ್ನೂ ಅನೇಕ ದೇಶದ ಜನರನ್ನ ನಾನು ಒಟ್ಟಿಗೆ ತರ್ತೇನೆ. ಅವರ ಪಾಪಗಳು ಹೇಗೆ ಇವರ ಪಾಪಗಳನ್ನು ನಿರ್ಮೂಲ ಮಾಡ್ತೇನೆ, ಹಾಗೆ ಅವರ ಪಾಪಗಳನ್ನು ನಿರ್ಮೂಲ ಮಾಡಿ ಅವರನ್ನು ಶುದ್ಧೀಕರಿಸಿ ಅವರಲ್ಲಿಯೂ ನನ್ನ ಪರಿಶುದ್ಧವಾದಂತ ದೇಶಕ್ಕೆ ಸಿದ್ಧವಾಗಬೇಕಾದಂತ ಆತ್ಮಗಳನ್ನ ಜನರನ್ನ ನಾನು ಸಿದ್ಧಪಡಿಸ್ತಿದ್ದ. ಈಗ ಈ ಪಾಠದಲ್ಲಿ ನಾವು ಕಲಿಬೇಕಾದಂತ ವಿಷಯ, ಕ್ರಿಸ್ತನ ಬರೋಣದ ಎರಡನೇ ಬರೋಣದ ಮಧ್ಯದಲ್ಲಿ ಸಭೆಯಲ್ಲಿ ಸುವಾರ್ತೆ ಸೇವೆಯಲ್ಲಿ ದೇವರ ಪ್ರವಾದನೆಗಳು ಹೇಗೆ ನೆರವೇರ್ತವೆ. ಯೇಸು ಕ್ರಿಸ್ತನು ಬರುವಂತ ಸಮಯದಲ್ಲಿ ನ್ಯಾಯ ತೀರ್ಪಿನಲ್ಲಿ ಪ್ರತಿಯೊಬ್ಬರು ನಿತ್ಯ ಜೀವವನ್ನ ಪಡಿಬೇಕಾದ್ರೆ ಹೇಗೆ ಯಾವ ರೀತಿಯಲ್ಲಿ ಆ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟಲಿಕ್ಕೆ ಸಾಧ್ಯ ಮತ್ತು ಆ ನಿತ್ಯ ಜೀವನ ಪಡೆದುಕೊಳ್ಳಿಕ್ಕೆ ಮಾಡಬೇಕಾದಂತ ನಿತ್ಯವಾದ ಹೋರಾಟವೇನು, ದೇವರ ಚಿತ್ತವೇನು, ದೇವರ ಸಂಕಲ್ಪವೇನು, ಹೇಗೆ ದೇವರ ರಾಜ್ಯಕ್ಕೆ ನಾವು ಸಿದ್ಧವಾಗಬೇಕು, ಈ ಎಲ್ಲಾ ವಿಷಯಗಳನ್ನ ಪ್ರವಾದನೆಯಲ್ಲಿ ನಾವು ಕಲಿತೀವಿ. ಅದಕ್ಕಾಗಿಯೇ ಈ ಪಾಠಗಳನ್ನು ಕಲಿಯುವಾಗ ಮುಂದಿನ ದಿನಮಾನಗಳಲ್ಲಿ ದಾನಿಯೇಲನ ಪ್ರವಾದನೆ ಪ್ರಸ್ತಾಪ ಬರ್ತದೆ, ಅಲ್ಲಿ ಪ್ರವಾದನೆಗಳನ್ನು. ಅದಕ್ಕಾಗಿ ನಾನು ಈ ಪಾಠವನ್ನ ಈಗಲೇ ಕಲಿತಕ್ಕಂತ ದೇವರ ಮಂದೆಗೆ ತಿಳಿಸುವುದೇನೆಂದ್ರೆ, ಈ ಪಾಠದ ಜೊತೆಗೆ ದಾನಿಯೇಲನ ಪ್ರವಾದನೆ ಪುಸ್ತಕವನ್ನು ಓದೋದಕ್ಕೆ ಪ್ರಾರಂಭ. ಆವಾಗ ಪ್ರವಾದನೆ ವಿಷಯಗಳು ಬಂದಾಗ ನಿಮ್ಗೆ ಸುಲಭವಾಗಿ ಅರ್ಥ. ಯಾಕಂದ್ರೆ ಅನೇಕ ಪ್ರಶ್ನೆಗಳು ಯೇಸುಕ್ರಿಸ್ತನನ್ನು ನಂಬಿರುವಂತ ಜನರಲ್ಲಿ ಯೇಸುಕ್ರಿಸ್ತನ ಬರುಣದ ವಿಷಯಕ್ಕಾಗಿ ಮತ್ತು ಆತನ ಬರುಣಕ್ಕೆ ಸಿದ್ಧವಾಗಬೇಕಾದಂತ ವಿಷಯದಲ್ಲಿ ಮಾಡಬೇಕಾದಂತ ಕರ್ತವ್ಯಗಳೆಂಬುದನ್ನ ತಿಳ್ಕೊಳ್ಳುವಲ್ಲಿ ಇನ್ನೂ ಅನೇಕರಿಗೆ ಸರಿಯಾದಂತ ಮಾಹಿತಿಗಳು ಸಿಕ್ಕಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ. ಕಾರಣ ಅವರಿಗೆ ಪ್ರವಾದನೆ ವಿಷಯ ಗೊತ್ತಿಲ್ಲ, ನಾವು ಸುವಾರ್ತೆಗಳು ಗೊತ್ತು, ಸತ್ಯವೇದದಲ್ಲಿರ್ತಕ್ಕಂಥ
ಬಿಡಿಸಲ್ಪಟ್ಟಿರುವಂತ ವಿಚಾರಗಳು ಗೊತ್ತು, ಯೇಸು ಕ್ರಿಸ್ತನ ಬರೋಣದು ಗೊತ್ತು. ಆದ್ರೆ ಮರ್ಮವಾಗಿ ಆ ದಿನಕ್ಕೆ ಸಿದ್ಧವಾಗಬೇಕಾಗಿರ್ತಕ್ಕಂಥ ಸಭೆಯಲ್ಲಿ ಇರುವಂತಹ ಹೋರಾಟ, ಈ ಸಭೆ ಸಿದ್ಧವಾಗುವಲ್ಲಿ ಸೈತಾನನು ಮಾಡಿದಂತ ಮೋಸ, ಹೇಗೆ ದೇವರ ಮಕ್ಕಳನ್ನ ದೇವರಾದುಕೊಂಡವರು ಮೋಸಪಡಿಸಿದ್ದು, ಸೈತಾನನು ಹೊಂಚು ಹಾಕಿ ತನ್ನ ಕಾರ್ಯವನ್ನ ಮಾಡಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕ್ರೈಸ್ತರನ್ನೇ ತನ್ನ ಕೈಯಲ್ಲಿ ತೆಗೆದುಕೊಂಡು ಸಂಪೂರ್ಣವಾಗಿ ಅವರನ್ನು ಮೋಸಪಡಿಸಿದ್ದಾನೆ. ಈಗಿರ್ತಕ್ಕಂಥ ಕ್ರೈಸ್ತರು ಎಲ್ಲಿ, ಹೇಗೆ, ಯಾವ ವಿಷಯದಲ್ಲಿ ಮೋಸ ಹೋಗಿದ್ದಾರೆ? ಹಾಗಾದ್ರೆ ಈ ಮೋಸದಿಂದ ಹೊರಗಡೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಸತ್ಯ ಏನೆಂಬುದನ್ನು ಹೇಗೆ ತಿಳ್ಕೋಬೇಕು? ಇದೆಲ್ಲ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ಪ್ರವಾದನ ರೂಪವಾಗಿ ದೇವರು ಇಟ್ಟಿದ್ದಾನೆ. ಅದನ್ನ ಪವಿತ್ರಾತ್ಮನ ವರದಿಂದ ಬಿಡಿಸಲ್ಪಟ್ಟಾಗ, ಅರ್ಥ ಮಾಡಿಕೊಂಡಾಗ, ವಿವರಿಸಲ್ಪಟ್ಟಾಗ ಅದು ಅರ್ಥ ಆಗ್ತದೆ. ಅಲ್ಲಿಯ ತನಕ ಎಷ್ಟೇ ಸತ್ಯವೇದವನ್ನ ಯಾವುದೇ ರೀತಿಯಲ್ಲಿ ಎಷ್ಟು ಸಾರಿ ಓದಿದ್ರು ಕೂಡ ಈ ಮರ್ಮ ಅರ್ಥ ಆಗೋದಿಲ್ಲ. ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕಾದಂತ ಅನೇಕ ಸತ್ಯ ಸಂಗತಿಗಳನ್ನ ಕ್ರಿಸ್ತನನ್ನ ಪ್ರೀತಿಸುವಂತ ದೇವ ಜನರು ಅರ್ಥ ಮಾಡ್ಕೊಳ್ಳುತ್ತಾರೆ. ಅದಕ್ಕಾಗಿಯೇ ಕೊನೆ ಕಾಲದಲ್ಲಿ ದೇವರು ಈ ಪಾಠವನ್ನ ಮತ್ತೆ ಮತ್ತೆ ಈ ವಾಕ್ಯಗಳನ್ನ, ಈ ಸತ್ಯವನ್ನ, ಇದರ ವಿಷಯವಾದಂತ ವಿಚಾರಗಳನ್ನ, ಮರ್ಮಗಳನ್ನ ತಿಳಿಸುವುದಕ್ಕೋಸ್ಕರ ಈ ಪಾಠಗಳನ್ನ ನಾವು ಓದುವುದಕ್ಕೆ ಅವಕಾಶ ಮಾಡ್ತೀವಿ. ನಾವು ನೋಡ್ತೀವಿ ಇಲ್ಲಿ ಪ್ರಾಮುಖ್ಯವಾದಂತ ವಿಷಯ ಯೇಸು ಕ್ರಿಸ್ತನ ಎರಡನೇ ಬರಣ. ಎರಡನೇ ಬರಣದಲ್ಲಿ ಜಗತ್ತಿಗೆ ದೇವರ ಕೃಪೆಯಿಂದ ಎಲ್ಲಾ ಮಾನವರಿಗೂ ರಕ್ಷಣೆಯ ಯೋಜನೆಯನ್ನ ದೇವರು ಉಚಿತವಾಗಿ ಕೊಟ್ಟಿದ್ದಾರೆ. ಅಂಗೀಕಾರ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದನ್ನು ಅಂಗೀಕಾರ ಮಾಡಿಕೊಳ್ಳುವಂತ ಒಂದು ವಿವೇಚನೆಗೆ ಅವರನ್ನು ನಡೆಸೋದಕ್ಕೆ ಸತ್ಯದ ಸುವಾರ್ತೆನ ಸಾರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಕಾಲ ಕಾಲಕ್ಕೆ ಸುವಾರ್ತೆ ದೇವರ ಆತ್ಮನಿಂದ ಅದು ಅಭಿವೃದ್ಧಿ ಆಗುತ್ತಾ ಆ ಕಾಲಕ್ಕೆ ತಿಳಿಬೇಕಾದ ಸತ್ಯವನ್ನ ತಿಳಿಸುತ್ತಾನೆ. ಈಗ ಅಂತ್ಯ ಕಾಲದಲ್ಲಿ ದೇವರ ಬರುಣವು ಬಹಳ ಹತ್ತಿರವಾಗಿದೆ. ಹೇಗೆ ಯೇಸು ಕ್ರಿಸ್ತನು ತಾನಿದ್ದಾಗ ಯೆರೂಸಲೇಮಿನ ನಾಶನದ ಕುರಿತು, ದೇವರಾಲಯದ ನಾಶನದ ಕುರಿತು ಹೇಳಿದಾಗ ಅದು ಕೆಲವೇ ವರ್ಷಗಳಲ್ಲಿ ನೆರವೇರಿತು. ಹಾಗೆ ಈ ಕೊನೆ ಕಾಲದಲ್ಲಿ ಜೀವಿಸ್ತಕ್ಕಂಥ ನಮ್ಮ ಕಾಲದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುಣವು ಅತಿ ಬೇಗನೆ ಸಂಭವಿಸುವಂತ ಸಂಗತಿಗಳು ಮುಂದೆ. ಅದಕ್ಕಾಗಿ ಈ ಭೂಮಿ ಮೇಲೆ ಈಗಾಗಲೇ ದೇವರ ರಾಜ್ಯವು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಲ್ಪಟ್ಟಿದೆ. ಆದರೆ ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಿರುವಂತಹ ಪ್ರತಿಯೊಬ್ಬರು ದೇವರ ರಾಜ್ಯಕ್ಕೆ, ಕ್ರಿಸ್ತನ ಎರಡನೇ ಬರುವಿಕೆ ಸಂಪೂರ್ಣವಾಗಿ ಸಿದ್ಧವಾಗಬೇಕಾದ್ರೆ, ಆ ದಿನದಲ್ಲಿ ನ್ಯಾಯ ತೀರ್ಪಿನಲ್ಲಿ ಪ್ರತಿಯೊಬ್ಬರು ನಿಷ್ಕಳಂಕರು ಪರಿಶುದ್ಧರಾಗಿ ನಿಲ್ಲಬೇಕಾದ್ರೆ ಬೇಕಾದ ಅರ್ಹತೆಗಳೇನು? ದೇವರು ಯಾವ ಅಳತೆಯಿಂದ ನಮ್ಮನ್ನ ಅಳಿತಾನೆ ಮತ್ತು ಯಾವ ರೀತಿಯಲ್ಲಿ ಯಾವುದರ ಮುಖಾಂತರವಾಗಿ ನಮಗೆ ತೀರ್ಪನ್ನ ಕೊಡ್ತಾನೆ, ಈ ಎಲ್ಲ ಸತ್ಯ ಸಂಗತಿಗಳನ್ನ ಪ್ರವಾದನೆಯಲ್ಲಿ ನಾವು ಕಲಿತೇವೆ. ಆದುದರಿಂದ ಇವತ್ತಿನ ಪಾಠದಲ್ಲಿ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಮುಂದೆ ಬರುವಂತ ಅನೇಕ ವಿಷಯಗಳನ್ನ ಕಲೀಲಿಕ್ಕೆ ಹೋಗ್ತೇವೆ. ಅದರ ಸಾರಾಂಶವನ್ನ ಈ ಪಾಠದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಯೇಸು ಸ್ವಾಮಿಯು ಪರಲೋಕಕ್ಕೆ ಏರಿ ಹೋದ ಸಮಯದಿಂದ ಆರಂಭವಾಗುವ ಮತ್ತು ಎರಡನೇ ಬರುಣದಲ್ಲಿ ಮುಕ್ತಾಯವಾಗುವ ಘಟನೆಗಳನ್ನು ಮಾರ್ಕನು 13ನೇ ಅಧ್ಯಾಯ ಮುಂದಾಗಿ ತಿಳಿಸುತ್ತಾರೆ. ಹಾಗೂ ಅವುಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡ್ತಾರೆ. ಆದುದರಿಂದ ವಿಶೇಷವಾದ ಈ ಸಂದೇಶಗಳು ಹಿಂದಿನ ಕಾಲಕ್ಕೆ ಸಂಬಂಧಪಟ್ಟಿವೆ ಎಂದು ನಾವು ತಿಳಿಯಬಾರದು. ಅದೂ ಅಲ್ಲದೆ ಈ ಸಂದೇಶದಲ್ಲಿ ತಿಳಿಸಿರುವ ಪ್ರವಾದನೆಗಳು ಇನ್ನು ಬಹಳ ದೂರದಲ್ಲಿ ನೆರವೇರಲಿವೆ, ಸಮೀಪದಲ್ಲಿ ಸಂಭವಿಸುವುದಿಲ್ಲವೆಂದು ಸಹ ನಾವು ಅಂದುಕೊಳ್ಬಾರದು. ಯೇಸುವಿನ ಶಿಷ್ಯರು ಕೇಳಿದ ಪ್ರಶ್ನೆಗೆ ಆತನು ಅಂತ್ಯಕಾಲದಲ್ಲಿ ಸಂಭವಿಸಲಿರುವ ಘಟನೆಗಳ ಬಗ್ಗೆ ಉಪದೇಶ ಮಾಡುತ್ತಾನೆ. ಅವರು ಕೇಳುವ ಪ್ರಶ್ನೆಗಳನ್ನು ಆತನು ಬೈಬಲಿನ ಪ್ರಮುಖವಾದ ಸತ್ಯಗಳನ್ನು ತಿಳಿಯಲು ಉಪಯೋಗಿಸುತ್ತಾನೆ. ಕ್ರೈಸ್ತರಾದ ನಾವು ನಮ್ಮ ಆತ್ಮಿಕ ಜೀವನಕ್ಕೆ ಅಗತ್ಯವಾದ ಈ ಸತ್ಯಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಯೇಸು ಸ್ವಾಮಿಯು ಮುಂದೆ ನಡೆಯಲಿರುವ ಘಟನೆಗಳ ಬಗ್ಗೆ ನಮಗೆ ಎಚ್ಚರಿಕೆ ನೀಡುವುದಲ್ಲದೆ ಅವುಗಳನ್ನು ಎದುರಿಸಲು ನಾವು ಹೇಗೆ ಸಿದ್ಧರಾಗಬೇಕೆಂದು ತಿಳಿಸುತ್ತಾರೆ. ಮುಂದಿನ ಪಾಠಗಳಲ್ಲಿ ಈ ಎಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ನಾವು ಕಲಿಯೋಣ. ಈ ಪಾಠಗಳನ್ನ ಈ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ, ಮತ್ತಾಯನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ, ಲೂಕನು ಬರೆದಂತ ಸುವಾರ್ತೆ 21ನೇ ಅಧ್ಯಾಯವನ್ನ ಚೆನ್ನಾಗಿ ಓದ್ಕೊಳ್ಳೋಣ. ಜೊತೆಗೆ ದಾನಿಯೇಲನ ಪ್ರವಾದನೆ. ಆಗ ಈ ವಾರದ ಪಾಠದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುಣದಲ್ಲಿ ಅಂತ್ಯ ಕಾಲದಲ್ಲಿ ನಡೆಯುವಂತ ಎಲ್ಲಾ ಘಟನೆಗಳನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮತ್ತು ಆ ಬರೋಣಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ
ಯೇಸು ಕ್ರಿಸ್ತನು ಬರುವಾಗ ಆತನ ರಾಜ್ಯಕ್ಕೆ ನಮಗಾಗಿ ಸಿದ್ಧ ಮಾಡುವ ನಿತ್ಯ ಜೀವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯ ಸ್ವಲ್ಪ ಆಗಿರೋದ್ರಿಂದ ಏನಾದರೂ ವಿಷಯಗಳು ಪ್ರಶ್ನೆಗಳಿದ್ರೆ ಕೇಳಬೇಕೆಂದ ಕೇಳ್ಕೊಳ್ತೇನೆ ಈ ಪಾಠಕ್ಕೆ ಸಂಬಂಧ. ಓಕೆ, ಇಲ್ಲವಾದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಯಾವುದೇ ಪ್ರಸ್ತಾಪಗಳಿಲ್ಲ ಅಂತಂದ್ರೆ ಮುಂದಿನ ವಾರ ಹೆಚ್ಚಾಗಿ ನಾವು ಕಲ್ತ್ಕೊಳ್ಳೋಣ, ಪಾಠವನ್ನ ಮನೇಲಿ ಓದ್ಕೊಳ್ಳೋಣ ಮತ್ತು ಪ್ರವಾದನೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ದಾನಿಯೇಲ ಪ್ರವಾದನೆ ಆ ಪುಸ್ತಕವನ್ನು ಓದ್ಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ಈ ವಾರದ ಪಾಠಗಳನ್ನು ಕಲಿಯೋಣ ಮತ್ತು ಈ ಪಾಠಗಳಿಗಾಗಿ ನಡೆಸುವಂತ ಎಲ್ಲರಿಗೋಸ್ಕರ ಬೋಧಕರುಗಳಿಗಾಗಿ ಪ್ರಾರ್ಥನೆ ಕೇಳ್ಕೊಂಡು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳು ಈಗಾಗಲೇ ನಮಗೆ ತಿಳಿದಿರತಕ್ಕಂಥ ವಿಷಯಗಳಾಗಿವೆ. ಅವುಗಳನ್ನ ನಾವು ಪ್ರಾರ್ಥನೆ ಮಾಡೋಣ. ಹಿರಿಯರಂತ ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಅವರು ಹಿರಿಯರಾಗಿರೋದ್ರಿಂದ ಅವರಿಗೆ ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಳ್ತೇನೆ. ಗೊತ್ತಿರುವಂತ ವಿಷಯ ಜಯರಾಮ್ ಮತ್ತು ವೆಂಕಟೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಿರ್ಮಲ ಫ್ರಾನ್ಸಿಸ್ ಅವ್ರಿಗೋಸ್ಕರ ಹೇಳಿ. ಹಲೋ, ಹೆಸರು ಹೇಳಿ. ಹೇಳ್ತೀನಿ. ಜಯರಾಮ್, ವೆಂಕಟೇಶ್, ನಿರ್ಮಲಾ, ಲಕ್ಷ್ಮಿ ಇವ್ರಿಗಾಗಿ ಮತ್ತು ಮುನೀಶ್ ಎಂಬುದಾಗಿ ಮುನೇಶ್ ಮಾಲೂರವರು ಹಾಗೂ ಪ್ರತೀಕ್ ಮಹಮ್ಮದಿ ಆದ್ಯ ಮನೀಶ್ ಅವರು ಕಾಲು ನೋವಾಗಿದೆ. ಲಕ್ಷ್ಮಿ ಅವರು ಕೂಡ ಆರೋಗ್ಯಕ್ಕಾಗಿ ಅವ್ರಿಗೂ ಕೂಡ ಅಸ್ವಸ್ಥರಾಗಿದ್ದಾರೆ. ಸೊ ಇವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಸುವಾರ್ತೆ ಸೇವೆಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಈ ಕೂಟಗಳಿಗೋಸ್ಕರ ಪ್ರಾರ್ಥನೆ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನಾಗಿರುವ ಸ್ವಾಮಿ, ತಂದೆಯೇ, ಈ ಸಂಜೆ ವೇಳೆಯಲ್ಲಿ ನೀನು ನಮ್ಮನ್ನ ನಿನ್ನ ಸನ್ನಿಧಿಯಲ್ಲಿ ಕೂರಿಸಿ ಅಪ್ಪ ತಂದೆಯೇ, ಈ ಒಂದು ಅಂತ್ಯಕಾಲದ ದಿನಗಳಲ್ಲಿ ನಡೆಯುವಂತ ಘಟನೆಗಳು ಮತ್ತು ಅವುಗಳನ್ನು ಯಾವ ರೀತಿ ಎದುರಿಸಬೇಕು ಎಂಬ ವಿಷಯಗಳಲ್ಲಿ ಸ್ವಾಮಿ ನೀನು ನಮಗೆ ನಿನ್ನ ಭಕ್ತರ ಮೂಲಕ ನಿನ್ನ ಸೇವಕರ ಮೂಲಕ ನಮಗೆ ಅನೇಕ ಅಂಶಗಳನ್ನ ತಿಳಿಸಿಕೊಟ್ಟಿದ್ದೆ ಸ್ವಾಮಿ. ಈ ಅಂಶಗಳನ್ನ ಎಚ್ಚರಿಕೆಯಿಂದ ನಾವು ಪಾಲಿಸ್ಲಿಕ್ಕೆ ಆಗುವಂತೆ ನಮ್ಮ ಜೀವಿತಗಳಲ್ಲಿ ಸ್ವಾಮಿ ನೀನು ನೆಲೆಯಾಗಿದ್ದು ನಮ್ಮನ್ನ ಮುನ್ನಡೆಸಿ ಕಾಪಾಡು ಸ್ವಾಮಿ. ಹಾಗೂ ತಂದೆಯೇ, ಈ ಒಂದು ಝೂಮ್ ಕುಟುಂಬದಲ್ಲಿ ಸ್ವಾಮಿ ಕೂಡಿ ಬಂದಿರುವಂತ ಎಲ್ಲ ಭಕ್ತಾದಿಗಳನ್ನ ಸ್ವಾಮಿ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ತೇನೆ. ಅವರಲ್ಲಿಯೂ ಕೂಡ ಸ್ವಾಮಿ ನಿನ್ನ ವಾಕ್ಯಗಳನ್ನ ನೀನು ನೆಲೆಗೊಳಿಸಿ ಸ್ವಾಮಿ. ಅಂತ್ಯಕಾಲಗಳಲ್ಲಿ ನಿನ್ನ ವಾಕ್ಯವು ಸಿಕ್ಕುವುದಿಲ್ಲ. ಆ ಒಂದು ಮನನದ ಮೂಲಕ ನಾವು ಅವುಗಳನ್ನ ಕಲಿಯಬೇಕು. ವಾಕ್ಯಗಳ ಮೂಲಕ ನಿನ್ನಲ್ಲಿ ನಾವು ಬೇಡಿಕೊಳ್ಳಬೇಕಾದಂತ ಒಂದು ಸತ್ಯ ಬರುವಾಗ ಸ್ವಾಮಿ ಒಂದು ಸಂದರ್ಭಗಳಿಗಾಗಿ ಸ್ವಾಮಿ ನಮ್ಮನ್ನು ನಾವು ಸಿದ್ಧತೆಗೊಳಿಸ್ಲಿಕ್ಕೆ ನಿನ್ನ ವಾಕ್ಯವು ಆಧಾರವಾಗಿದೆ. ಇಂಥ ವಾಕ್ಯಗಳನ್ನ ನೀನು ನಮ್ಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಈ ದಿವಸದಲ್ಲಿ ಸ್ವಾಮಿ ನಾವು ನಿನ್ನ ಸನ್ನಿಧಿಯಲ್ಲಿ ಅನೇಕ ಮನವಿಗಳನ್ನ ಸಲ್ಲಿಸ್ಲಿಕ್ಕೆ ಬಂದಿರುವಾಗ ಸ್ವಾಮಿ ನಮ್ಮ ಮನವಿಗಳನ್ನ ನೀನು ಲಾಲಿಸಿ ಅದಕ್ಕೆ ಸದುತ್ತರವನ್ನ ದಯಪಾಲಿಸಿಕೊಡು ಸ್ವಾಮಿ. ಈಗಾಗಲೇ ಸ್ವಾಮಿ ಅನೇಕ ದಿನಗಳಿಂದ ಈ ಮುದ್ದು ಮಕ್ಕಳಿಗಾಗಿ ನಿನ್ನಲ್ಲಿ ಮೊರೆ ಇಡ್ತಾ ಬಂದಿದ್ದಾರೆ ಸ್ವಾಮಿ. ಎಲ್ಲರೂ ಪ್ರಾರ್ಥನೆಗಳು ನಿನ್ನ ಸನ್ನಿಧಿಯಲ್ಲಿವೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಸಹೋದರ ಜಯರಾಮ್ ಹಾಗೂ ವೆಂಕಟೇಶ್ ಇವರಿಗೋಸ್ಕರವಾಗಿ ನಿನ್ನ ಮುಂದೆ ಮೊರೆ ಇಡ್ತೇನೆ ಸ್ವಾಮಿ. ಅವರಿಗಿರುವಂತ ಕಷ್ಟಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಅಪ್ಪ ತಂದೆಯ ಒಂದು ಹೃದಯ
ಚಿಕಿತ್ಸೆಯಲ್ಲಿ ಸ್ವಾಮಿ ನೀನು ಆ ಮಗನನ್ನು ಸಂಪೂರ್ಣ ಸ್ವಸ್ಥಗೊಳಿಸಿ ಸ್ವಾಮಿ. ತಂದೆಯಾದ ದೇವರೇ, ಲೌಕಿಕ ಜೀವಿತದಲ್ಲಿ ಆರೋಗ್ಯವಂತರಾಗಿ ಆ ಮಗನು ಜೀವಿಸ್ಲಿಕ್ಕಾಗುವಂತೆ ನಿನ್ನ ಕೃಪಾಶೀರ್ವಾದ ನೀಡು ಸ್ವಾಮಿ. ಹಾಗೆಯೇ ಸ್ವಾಮಿ ವೆಂಕಟೇಶ್ ಅವರಿಗೆ ಇರುವಂತಹ ತೊಂದರೆಗಳನ್ನ ನಿವಾರಿಸು ಸ್ವಾಮಿ. ಅಪ್ಪ, ಶುಗರ್ನಿಂದ ಬಿಡುಗಡೆ ಕೊಡು ಸ್ವಾಮಿ. ಅವರ ದೇಹವು ಸಮಸ್ಥಿತಿಯಲ್ಲಿದ್ದು ಆರೋಗ್ಯವಂತ ಮಗನಾಗಿ ಜೀವಿಸುವಂತಹ ಕೃಪೆ ಮಾಡಿ ನಡೆಸಪ್ಪ ಸ್ವಾಮಿ. ಹಾಗೆಯೇ ಸಹೋದರಿ ನಿರ್ಮಲ ಈ ಮಗಳ ಜೀವಿತದಲ್ಲಿ ಸ್ವಾಮಿ ನೀನು ಅದ್ಭುತ ಮಾಡು ಸ್ವಾಮಿ. ನಿನ್ನ ಕೃಪೆಗೋಸ್ಕರ ಮೊರೆ ಇಡ್ತೇವೆ ಸ್ವಾಮಿ. ಅಪ್ಪ ತಂದೆಯ ಕುಟುಂಬಕ್ಕೋಸ್ಕರವಾಗಿಯೂ ಬೇಡ್ಕೊಳ್ತೇವೆ ಸ್ವಾಮಿ. ಅವರನ್ನು ಸಂತೈಸು ಸ್ವಾಮಿ. ಹಾಗೂ ಸಹೋದರಿ ಲಕ್ಷ್ಮಿಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಆ ಮಗಳಿಗೆ ಇರುವಂತ ಶಾರೀರಿಕ ತೊಂದರೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಯೇಸು ಒಡೆಯನೆ, ನಿನ್ನಿಂದ ಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಅಪ್ಪ, ಅದೇ ರೀತಿಯಲ್ಲಿ ಸಹೋದರ ಮುನೀಶ್ ಅವರಿಗೋಸ್ಕರ ಬೇಡ್ಕೊಳ್ತೇನೆ. ಅವರ ಕಾಲಿನ ಒಂದು ಬೆರಳುಗಳು ಸ್ವಾಮಿ ತಂದೆಯಾದ ದೇವರೇ, ನಿನ್ನ ಚಿತ್ತ ನಿನ್ನ ಹಸ್ತದಲ್ಲಿವೆ ಸ್ವಾಮಿ. ಅವರು ಯಥಾಸ್ಥಿತಿಯಲ್ಲಿ ನಡೆಯಲಿಕ್ಕಾಗುವಂತೆ ಅವರಿಗೆ ಇರುವಂತ ಕಷ್ಟ ತೊಂದರೆಗಳಿಂದ ಬಿಡುಗಡೆ ಕೊಟ್ಟು ಅವರನ್ನ ನೀನು ನಡೆಸಿ ಕಾಪಾಡು ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಸ್ವಾರ್ಥ ಸೇವೆಗೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ತಂದೆಯೇ. ಅನೇಕ ಝೂಮ್ ಕುಟುಂಬಗಳ ಮೂಲಕ ನಿನ್ನ ಸುವಾರ್ಥ ಸೇವೆ ಸಾರೋಣವಾಗುವಾಗ ಎಲ್ಲ ಒಂದು ಬೀಜಗಳು ಸ್ವಾಮಿ ಉತ್ತಮ ರೀತಿಯಲ್ಲಿ ಫಲ ಕೊಡ್ಲಿಕ್ಕಾಗುವಂತೆ ನೀನು ನಿನ್ನ ಕೃಪಾಶೀರ್ವಾದ ನೀಡಪ್ಪ. ನಿನ್ನ ಆತ್ಮನ ಬಲ ಕೊಟ್ಟು ನಿನ್ನ ವಾಕ್ಯವನ್ನು ಹಂಚುವಂತ ಪ್ರಿಯ ಮಕ್ಕಳನ್ನ ನೀನು ಸಂತೈಸಿ ಆಶೀರ್ವದಿಸು ಸ್ವಾಮಿ. ಕೇಳುಗರನ್ನು ನೀನು ಸಂತೈಸು ಸ್ವಾಮಿ. ಹಾಗೂ ತಂದೆಯೇ, ಈ ಒಂದು ನಡೆಯುವಂತ ಕೂಟಗಳಲ್ಲಿ ಸ್ವಾಮಿ ನೀನು ಪ್ರಸನ್ನನಾಗಿದ್ದು ಅನೇಕ ಆತ್ಮಗಳನ್ನ ಸೇರಿಸಿ ಸ್ವಾಮಿ. ನಿನ್ನ ವಾಕ್ಯಗಳನ್ನ ಕೇಳಿ ಈ ಅಂತ್ಯಕಾಲಗಳಲ್ಲಿ ತಮ್ಮನ್ನು ತಾವು ನಿನಗೆ ಸಮರ್ಪಿಸಿಕೊಟ್ಟು ನಿನ್ನ ನಿತ್ಯ ರಾಜ್ಯಕ್ಕೆ ಪಾಲ್ದಾರರಾಗ್ಲಿಕ್ಕಾಗುವಂತೆ ನಿನ್ನ ಕೃಪೆ ನೀಡಿ ಕಾಯುತ್ತಾ ಬರಬೇಕಾಗಿ, ಹಾಗೂ ತಂದೆಯಾದ ದೇವರ ಮುಂದಿನ ದಿನಗಳಲ್ಲಿ ನಡೆಯುವ ಎಲ್ಲ ಕೂಟಗಳಲ್ಲಿ ನೀನೇ ನಾಯಕನಾಗಿದ್ದು ಸ್ವಾಮಿ ಅನೇಕ ಭಕ್ತಾದಿಗಳನ್ನ ಈ ಕೂಟಗಳಲ್ಲಿ ಸೇರಿಸಿ ಸ್ವಾಮಿ. ನಿನ್ನ ವಾಕ್ಯವನ್ನ ಅವರ ಹೃದಯಗಳಲ್ಲಿ ತುಂಬಿ ಸುವಾರ್ಥ ಸೇವೆ ಯಥೇಚ್ಛವಾಗಿ ಸಾರ್ಲಿಕ್ಕೆ ನೀನು ಬಲವಾದ ಬುನಾದಿಯನ್ನ ಹಾಕಿ ನಡೆಸಿ ಕಾಯುತ್ತಾ ಬರಬೇಕಾಗಿ, ಇದ್ರ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ಕೊಳ್ತೇನಪ್ಪ ಯೇಸು ರಾಜನೇ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಂತರ ಶ್ರೇಷ್ಠ ಸಾಲಮನ್ ಅವರು ಅಂತ್ಯಾಶೀರ್ವಾದವನ್ನು ಕೊಡಬೇಕು ಅಂತ ಕೇಳ್ಕೊಂಡು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಹೇಳಿ. ಅಂತ್ಯಾಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬರಿನ ಮಕ್ಕಳ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯದಾಸರ ಮೇಲೆಯೂ, ಹಾಗೂ ಸ್ವಾಮಿ ಪ್ರಾರ್ಥಿಸ್ತಕ್ಕಂಥವ್ರ ಮೇಲೆಯೂ, ಹಾಗೂ ಈ ಕೂಟಗಳನ್ನ ಆಯೋಜಿಸ್ತಕ್ಕಂಥವ್ರ ಮೇಲೆಯೂ ನಿನ್ನ ವಿಶೇಷವಂತ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿತ್ಯ ನಿರಂತರಕ್ಕೂ ನೆಲೆಯಾಗಲಿ ಸ್ವಾಮಿ. ಆಮೇನ್. 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 ಕುಟುಂಬದ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಆರಂಭದ ಪ್ರಾರ್ಥನೆಯನ್ನು ಮಾಡಿದಂತ ಸಹೋದರ ಡೇವಿಡ್ ಅವರಿಗಾಗಿ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ಆನೆಯವರಿಗಾಗಿ, ಮತ್ತು ಅಂತ್ಯಾಶೀರ್ವಾದವನ್ನು ನೀಡಿದಂತ ಬೋಧಕರಿಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಿರುವಂತಹ ದೇವರ ಮಂದಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಕೊನೆ ಕಾಲದಲ್ಲಿ ಸತ್ಯವನ್ನ ತಿಳಿಸಬೇಕಾದ್ರೂ, ಸತ್ಯವನ್ನ ತಿಳ್ಕೋಬೇಕಾದ್ರೂ ಮಹಾ ಹೋರಾಟ ನಡೀತದೆ. ಈ ಹೋರಾಟದವನ್ನ ದಾಟಿ ಈ ಸೇವೆ ಮುಂದುವರಿಬೇಕಾಗ್ತದೆ. ಅದಕ್ಕೆ ವಿಶೇಷವಾಗಿ ದೇವರ ಬಲ ಬೇಕಾಗ್ತದೆ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೋಸ್ಕರ ಪ್ರತಿಯೊಬ್ಬರು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಅನೇಕ ತೊಂದರೆಗಳು, ಅಡಚಣೆಗಳು ಕಾರ್ಯಕ್ರಮಕ್ಕೆ ಎದುರಾಗ್ತವೆ. ಅವುಗಳನ್ನೆಲ್ಲ ದೇವರು ನಿಗ್ರಹಿಸಿ
ದೇವರ ಮಕ್ಕಳು ಹೆಚ್ಚಾಗಿ ಕೂಡಿಕೊಂಡು ಸಂದೇಶವನ್ನ ಸತ್ಯವನ್ನ ತಿಳಿಯುವಂತೆ ಪ್ರವಾದನ ವಿಷಯಗಳನ್ನ ಕಲ್ತುಕೊಂಡು ತಾವು ದೇವರ ಈ ಪ್ರವಾದನೆಗಳನ್ನು ವಿವರಿಸುವಷ್ಟು ಮಟ್ಟಿಗೆ ದೇವರ ಆತ್ಮನಿಂದ ಬಲ ಹೊಂದಿ ತಾವಿರುವಂತಹ ಸ್ಥಳದಲ್ಲಿ ದೇವರ ಘನತೆಗಾಗಿ ಅನೇಕ ಆತ್ಮಗಳನ್ನ ದೇವರಾಜ್ಯಕ್ಕೆ ಸಿದ್ಧಪಡಿಸಲು ಸತ್ಯವನ್ನು ತಿಳಿಸ್ಲಿಕ್ಕಾಗುವಂತೆ ದೇವರು ತನ್ನ ಪಾತ್ರೆಯಾಗಿ ದೇವರ ಸಭೆಯಲ್ಲಿ ಅನೇಕ ಮಕ್ಕಳನ್ನು ಉಪಯೋಗಿಸ್ಕೊಳ್ಳಿಕ್ಕಾಗುವಂತೆ ಈ ಪಾಠಗಳು ಎಲ್ಲರನ್ನ ಸತ್ಯದಿಂದ ತುಂಬಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡ್ಲಿಕ್ಕಾಗಿ ಎಲ್ಲರೂ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಹಾಗೆ ಕಾರ್ಯಕ್ರಮದ ವಿಷಯವಾಗಿ ಸಭೆಗಳಲ್ಲಿ ಎಲ್ರಿಗೂ ಅರ್ಥ ಆಗಲಿ, ಎಲ್ರೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿ, ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಭಾಗವಹಿಸಲಿ, ಆಸಕ್ತಿಯಿಂದ ಸತ್ಯವನ್ನ ಕಲೀಲಿ. ಅದಕ್ಕಾಗಿ ದೇವರು ಕಾರ್ಯ ಮಾಡುವಂತೆ ಇತರಿಗೆ ತಿಳಿಸ್ಲಿಕ್ಕಾಗುವಂತೆ ನಾವೆಲ್ಲರೂ ಪ್ರಯಾಸ ಪಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ನಾಳೆ ಮತ್ತೆ ಸತ್ಯದ ವಾಕ್ಯಗಳನ್ನ, ಸಂದೇಶಗಳನ್ನ, ಸಂಗತಿಗಳನ್ನ ತಿಳಿಲಿಕ್ಕಾಗುವಂತೆ ದೇವರು ನಮ್ಮೆಲ್ಲರೂ ಒಟ್ಟುಗೂಡಿಸಲಿ. ಅಲ್ಲೇ ತನಕ ಗುರಿ ಬಂದಿರುವಂತಹ ಎಲ್ಲರಿಗೂ ರಕ್ಷಕನಾದಂತ ಹೆಸರಿನಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ಈ ದಿನದ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದ ಬದುಕ್ರೆ, ಧನ್ಯವಾದ. ವಾಕ್ಯ ಒಳ್ಳೆ ರೀತಿ ತಿಳಿಸ್ಕೊಟ್ಟಿದ್ರ. ನಿಮ್ಮ ಸೇವೆ, ನಿಮ್ಮ ಕುಟುಂಬ ಹೆಚ್ಚಾಗಿ ಆಶೀರ್ವದಿಸಿ. ಶುಭರಾತ್ರಿ ಎಲ್ಲರಿಗೂ. ಈ ಕಾರ್ಯಕ್ರಮಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮನ್ನು ನೆನೆಸ್ಕೊಳ್ಳಿ ಬದುಕ್ರೆ. ಖಂಡಿತವಾಗಿ ಎಲ್ಲರೂ ನೆನೆಸ್ಕೊಳ್ಳಿ ನಿಮ್ಮ ಪ್ರಾರ್ಥನೆದಲ್ಲಿ. ವೈಯಕ್ತಿಕವಾದ ಪ್ರಾರ್ಥನೆಯಲ್ಲೂ ಇರ್ತೀರಿ, ಊಟದ ಪ್ರಾರ್ಥನೆಯಲ್ಲೂ ಇರ್ತೀರಿ. ಅದಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶುಭರಾತ್ರಿ. ಇವತ್ತು ಶುಭರಾತ್ರಿ. ಇವತ್ತು ಮಾಸ್ಟರ್ ಜಾಂತಿ ಅವ್ರದ್ದು ರಿಟೈರ್ಮೆಂಟ್. ಹೌದು ಬದುಕ್ರೆ, ರಿಟೈರ್ಮೆಂಟ್ ಆಯ್ತು ಇವತ್ತು. ಅಲ್ಲಿಗೆ ಯಾರು ನೇಮಿಸಿದ್ರು? ಬಂದು ವಿಲ್ಸನ್ ಎಲೆಶಿಯಾ.